ಹಾಯ್ ಹಲೋ ನಮಸ್ಕಾರ. ಉಷಾ ಸ್ಪೆಷಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿ ಉಪ್ಪಿನಕಾಯಿ, ಉಪ್ಪು, ಆಮೇಲೆ ಎಣ್ಣೆ, ಜೀರಿಗೆ, ಕೆಂಪು ಖಾರದ ಪುಡಿ, ಆಮೇಲೆ ಈರುಳ್ಳಿ, ಆಮೇಲೆ ಕರಿಬೇವು, ನೆನೆಸಿಟ್ಟಿದ ಕಡಲೆಬೇಳೆ. ಈಗ ಒಂದು ಅರ್ಧ ಗಂಟೆ ನೆನೆ ಇಡಬೇಕು. ಆಮೇಲೆ ಜಾರ್ ತೊಗೊಳ್ಳಿ. ಜಾರಿಗೆ ನಾನು ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ನಾನು ಹಾಫ್ ಆನ್ ಅವರ್ ನೆನೆ ಇಟ್ಟಿದ್ದ ಕಡಲೆಬೇಳೆನ ತೊಳೆದು ಇದಕ್ಕೆ ಹಾಕ್ಕೋಬೇಕು. ತೊಳೆದು ನೆನೆ ಇಟ್ಟಿದ್ದೀನಿ ನಾನಿದು, ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪನೇ ಕೆಂಪು ಖಾರದ ಪುಡಿ ಹಾಕಬೇಕು. ಆಮೇಲೆ ಇದಕ್ಕೆ ರುಚಿ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ. ನೀವು ಎಷ್ಟು ಕಮ್ಮಿ ತಿಂದ್ರೆ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಉಪ್ಪಿನಕಾಯಿ ಒಂದು ಸ್ವಲ್ಪ ಹಾಕ್ಕೋಬೇಕು. ಮಾವಿನಕಾಯಿ ಸೀಸನ್ದಲ್ಲಿ ಕಗ್ಗು ಮಾವಿನ ಹಣ್ಣು ಸಿಗುತ್ತೆ, ಅದು ಹಾಕ್ಕೋಬೇಕು ಇದಕ್ಕೆ. ಆ್ಯಕ್ಚುಲಿ ಇಲ್ಲ, ಸೀಸನ್ ಇಲ್ಲ ಕಾರಣ ನಾನು ಮಾವಿನಕಾಯಿ ಉಪ್ಪಿನಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ನೋಡಿ ಮಿಕ್ಸ್ ಆಗಿದೆ. ಇದು ಇದಕ್ಕೆ ಈರುಳ್ಳಿಗೆ ಹಾಕ್ತಾಯಿದ್ದೀನಿ. ಈ ಪೇಸ್ಟು ಈರುಳ್ಳಿಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು.